ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ಅಪ್ಲೋಡ್ ಮಾಡೋದು ಟ್ಯೂಸ್ಡೇ ಮಾಡ್ತಾ ಇದ್ದೀನಿ. ಕ್ಯಾಮ್ರಾಯಿಂದ ಎಷ್ಟು ಬೇಕಾದರೂ ಮಾತಾಡ್ತೀವಿ, ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಂದರೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮಗಂತೂ. ಇವತ್ತು ಬೆಳಗ್ಗೆನೇ ರಾಗಿ ಗಂಜಿ ಕುಡಿಬೇಕು ಅನ್ನಿಸ್ತಿತ್ತು, ಅದಕ್ಕೆ ರಾಗಿ ಗಂಜಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ರಾಗಿ ಗಂಜಿಗೆ ರಾಗಿ ಹಿಟ್ಟು ಡೈರೆಕ್ಟಾಗಿ ಹಾಕಿದ್ರೆ ಉಂಡೆ ಉಂಡೆ ಕಟ್ಬಿಡುತ್ತೆ. ಹಾಗಾಗಿ ಒಂದು ಬಟ್ಲಲ್ಲಿ ಕಲಿಸ್ಕೊಂಡ್ಬಿಟ್ಟು ಈ ಥರ ಹಾಕಿದ್ರೆ ಉಂಡೆ ಕಟ್ಟಲ್ಲ, ನೀಟಾಗಿ ಆಗುತ್ತೆ ರಾಗಿ ಗಂಜಿ. ಉಂಡೆ ಕಟ್ಟಂಗೆ ನೀಟಾಗಿ ಸ್ಪೂನ್ ತೊಗೊಂಡು ಅದನ್ನು ಕಲಿಸ್ಬಿಟ್ರೆ ಉಂಡೆ ಇರಲ್ಲ. ಮಾಡೋಕ್ಕೆ ಬರ್ತಿದ್ದವರು ಇದನ್ನು ಈಸಿಯಾಗಿ ಮಾಡ್ಕೊಬೋದು. ನನಗಿದು ನಮ್ಮ ತಂದೆ ಹೇಳ್ಕೊಂಡು ಕೊಟ್ಟಿದ್ದು ರಾಗಿ ಗಂಜಿ ಮಾಡೋದು ಈ ಥರ. ಇದ್ರ ಜೊತೆಗೆ ಮೊಸರು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಅದಕ್ಕೆ ಬೆಳಗ್ಗೆ ತಿಂಡಿಗೆ ಇದನ್ನೇ ಮಾಡ್ಕೊಂಬಿಡೋಣ ಅಂತ. ನಮ್ಮ ಮನೆಯವ್ರು ಇರಲಿಲ್ಲ, ಮದುವೆಗೆ ಹೋಗಿದ್ರು, ನಾನು ನನ್ನ ಮಗಳು ಇಬ್ಬರೇ ಇದ್ದಿದ್ದರಿಂದ ಬೆಳಗ್ಗೆ ತಿಂಡಿಗೆ ಇದನ್ನೇ ಮಾಡ್ಕೊಂಬಿಡೋಣ ಅಂತ ಇದನ್ನು ಮಾಡ್ತಾಯಿದ್ದೆ. ಮಧ್ಯಾಹ್ನ ಮತ್ತೆ ಚಿಕನ್ ತಂದಿದ್ರು. ಕರೆಂಟ್ ಇರಲಿಲ್ಲ ನಮ್ಮ ದೊಡ್ಡಬಳ್ಳಾಪುರದಲ್ಲಿ. 3 ಗಂಟೆ ಆದರೂ ಕರೆಂಟ್ ಬರಲಿಲ್ಲ. ಹಂಗೆ ಪುಡಿ ಉದುರಿಸ್ಬಿಟ್ಟು ಸಾಂಬಾರು ಮಾಡಿದ್ದೆ, ಅದಕ್ಕೆ ಅದಷ್ಟು ತೆಳ್ಳಗೆ ಕಾಣಿಸ್ತಾ ಐತೆ. ಮತ್ತು ಸಂಜೆ ಕರೆಂಟ್ ಬಂತು. ಕರೆಂಟ್ ಬಂದಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ಮಸಾಲೆನೆಲ್ಲ ಅದೇ ಸಾಂಬಾರು ಒಳಗಡೆಗೆ ಬೆರೆಸಿದೆ. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಮತ್ತು ಸಂಜೆ ಹೊರಗಡೆ ಹೋಗೋದಿತ್ತು, ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು. ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ.